ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಮೊನ್ನೆ ಶುಕ್ರವಾರ ನಾವೆಲ್ಲರೂ ಗೋಪೂಜೆ ಮಾಡೋಣ ಅಂತ ನಮ್ಮ ಚಳ್ಳಕೆರೆ ಜಗಳೂರು ಅಜ್ಜಯ್ಯನ ಗುಡಿ ಪಕ್ಕ ದೇವತಾ ಹಸುಗಳಂತ ಸಾಕಷ್ಟು ಹಸುಗಳಿದೆ. ಅಲ್ಲೆಲ್ಲ ನಾವು ಪೂಜೆ ಮಾಡೋಕ್ಕೆ ತಯಾರಿ ಮಾಡ್ಕೊಂಡು ಹೋಗಿದ್ವಿ. ಪೂಜೆ ಮಾಡೋಕ್ಕಿಂತ ಮುಂಚೆ ಅಂಗಳಕ್ಕೆ ನೀರು ಹಾಕ್ಬಿಟ್ಟು ರಂಗೋಲಿಗಳನ್ನೆಲ್ಲ ಹಾಕಿದ್ವಿ. एकदन्तं गजाननं शूर्पकर्णं लम्बोदरम् एकदन्तं गजाननं शूर्पकर्णं लम्बोदरम् हेरम्बं गणाधिपं शरणं शरणं गौरीस्तुतम् एकदन्तं गजाननं शूर्पकर्णं लम्बोदरं सुरवरपूजित शिवसुतने प्रथमा प्रमता सुप्रजने सुरवरपूजित शिवसुतने प्रथमा प्रमता सुप्रजने सिद्धिबुद्धिदायकने सिद्धिबुद्धिदायकने अरसै मुददि गणेशने अरसै मुददि गणेशने एकदन्तं गजाननं शूर्पकर्णं लम्बोदरम् ಬಾಲರ ಲೀಲೆಗೆ ನೀನೊಲಿದು ಕಾಯುವ ಕಣ್ಗಳ ಮೊಗವರಿದು ಬಾಲರ ಲೀಲೆಗೆ ನೀನೊಲಿದು ಕಾಯುವ ಕಣ್ಗಳ ಮೊಗವರಿದು ಸಾಗಲಿ ನಮ್ಮಿ ರಸದೋಟ ಸಾಗಲಿ ನಮ್ಮ ರಸದೋಟ ಕಣ್ಮನ ಸೆಳೆಯುವ ಸವಿನೋಟ ಕಣ್ಮನ ಸೆಳೆಯುವ ಸವಿನೋಟ ಓಂ 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 एकदन्तं गजाननं शूर्पकर्णं लम्बोदरम् हेरम्बं गणाधिपं शरणं शरणं गौरीस्तुतम् एकदन्तं गजाननं शूर्पकर्णं लम्बोदरम् शूर्पकर्णं लम्बोदरम् शूर्पकर्णं लम्बोदरम्. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಎಲ್ಲರೂ ಗೋಪೂಜೆ ಮಾಡಿದ್ವಿ. ಆಮೇಲೆ ಅಕ್ಕಿ, ಬೆಲ್ಲ, ಜೋಳ, ಬಾಳೆಹಣ್ಣು, ತರಕಾರಿಗಳನ್ನೆಲ್ಲ ತಗೊಂಡೋಗಿದ್ವಿ. ಹಸುಗಳಿಗೆ ಜಾಸ್ತಿ ಅಕ್ಕಿ ಕೊಡಬಾರ್ದು ಅಂತ ಒಂದು ಚಿಕ್ಕ ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿ, ಬೆಲ್ಲ ಅಷ್ಟೇ ಕೊಟ್ಟಿದ್ದು. ಇಲ್ಲಿ ಸಾಕಷ್ಟು ಹಸುಗಳಿದೆ. ಇಲ್ಲಿ ಒಳಗಡೆ ಚಪ್ಪಲೆಲ್ಲ ಹಾಕ್ಕೊಂಡು ಹೋಗಾಗಿಲ್ಲ. ಚಪ್ಪಲನ್ನೆಲ್ಲ ಹೊರಗಡೆನೇ ಬಿಟ್ಟು ನಾವು ಒಳಗಡೆ ಹೋಗಬೇಕು. ಇವರು ಬಾಳೆಹಣ್ಣು ತಿನ್ನಿಸ್ತಿದ್ದಾರಲ್ಲ, ಇವ್ರ ಹೆಸರು ಪಾಲಯ್ಯ ಅಂತ. ಇವರು ಕಿಲಾರಿಗಳು ಅಂತ ಕರೀತಾರೆ. ಇವ್ರದ್ದೇ ಒಂದು ಕುಲ ಇದೆ. ಈ ದೇವತಾ ಹಸುಗಳನ್ನೆಲ್ಲ ನೋಡ್ಕೋತಾ ಇರೋದು ಇವರೇ. ಈ ದೇವರಿಗೆ ಬಿಟ್ಟಿದ್ದ ಹಸುಗಳಿಂದ ಹಾಲು ತೆಗೆಯೋದಿಲ್ಲ, ಅದು ಮಾರೋದಿಲ್ಲ. ಇವ್ರ ಕಿಲಾರಿಗಳ ಜೀವನ ಹೇಗೆ ನಡೆಯುತ್ತೆ ಅಂದರೆ, ಹಸುಗಳು ಸಗಣಿ ಹಾಕತ್ತಲ್ಲ, ಅದನ್ನು ಮಾರ್ಬಿಟ್ಟಷ್ಟೇ ಇವ್ರ ಜೀವನ ನಡೆಯುತ್ತೆ. ಈಗೆಲ್ಲ ಭಕ್ತಾದಿಗಳು ಅಲ್ಲಿ ಹೋಗ್ಬಿಟ್ಟು ಮೇವೆಲ್ಲ ಕೊಡೋದು, ಹುಲ್ಲು ಹಾಕ್ಸೋದು ಎಲ್ಲ ಮಾಡ್ತಾಯಿದ್ದಾರೆ. ಇಲ್ಲಿ ಹೇಗಿತ್ತು ಫಸ್ಟು ಅಂದರೆ,
ತುಂಬ ಬಯಲಿತ್ತು, ಅದಕ್ಕೊಂದು ನೆರಳು ಕೂಡ ಇರಲಿಲ್ಲ. ದೇವತಾ ಹಸುಗಳ ಸಂರಕ್ಷಣಾ ಸಮಿತಿ ಅಂತ ಒಂದು ಗ್ರೂಪು, ಒಂದು ಟೀಮ್ ಮಾಡಿಕೊಂಡು ಆ ಹಸುಗಳಿಗೆಲ್ಲ ಶೆಡ್ ಹಾಕಿಸೋದು, ಆಮೇಲೆ ನೀರು ಹಾಕ್ಸೋದು, ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ನೋಡಿ ಆ ಶೆಡ್ ಕಾಣಿಸ್ತಾ ಇದೆಯಲ್ಲ, ಅದು ಫಸ್ಟು ಬಯಲಲ್ಲಿತ್ತು ಈ ಹಸುಗಳೆಲ್ಲ. ತುಂಬ ಭಕ್ತರು ಇಲ್ಲಿ ಬಂದು ಹಸುಗಳಿಗೆ ಮೇವು ಕೊಡೋದೆಲ್ಲ ಮಾಡ್ತಾಯಿದ್ದಾರೆ. ಶ್ರಾವಣ ಮಾಸದಲ್ಲಿ ಕೂಡ ತುಂಬ ಜನ ಇರ್ತಾರೆ. ಹೇ ಗುರುವೇ ಜ್ಞಾನದಾತನೇ ಸಾಷ್ಟಾಂಗ ವಂದನೆ, ಎಲ್ಲರ ಮನ ಬೆಳಗುವಂತ ಚೈತನ್ಯದಾತನೇ. ಹೇ ಗುರುವೇ ಜ್ಞಾನದಾತನೇ ಸಾಷ್ಟಾಂಗ ವಂದನೆ. ನೋಡಿದ್ರಲ್ಲ, ಈಗ ಇಲ್ಲಿ ನಾವು ತುಂಬ ಬಾಳೆಹಣ್ಣೆಲ್ಲ ತಗೊಂಡೋಗಿದ್ವಿ. ಅದು ಒಂದೇ ಸಲ ಹಸುಗಳಿಗೆ ಕೊಡೋಕ್ಕಾಗಲ್ಲ. ಈಗ ಹಸುಗಳು ಸಾಕಷ್ಟು ಬರುತ್ತೆ ನೋಡಿ. ಬಾಳೆಹಣ್ಣೆಲ್ಲ ನಾವು ಕೈಯಲ್ಲಿ ತಗೋತಾ ಇದ್ದೀವಿ ಹಸುಗಳಿಗೆ ಕೊಡೋಕ್ಕೆ. ಎಲ್ಲರಲ್ಲೂ ಅಮರನಾಗಿ ನವಸ್ಫೂರ್ತಿ ನೀಡಿದೆ, ಚಂಚಲತೆಯ ಬಿಡಿಸಿ ಮನಕ್ಕೆ ಧೈರ್ಯ ಸ್ಥೈರ್ಯ ನೀಡಿದೆ. ನೋಡಿದ್ರೆ ಎಲ್ಲ ಹಸುಗಳು ಬಂದವು. ಅದೊಂದೇ ಸಲ ಬಂದಾಗ ನಮಗೆ ಸ್ವಲ್ಪ ಭಯ ಅನ್ನಿಸ್ತು. ಅದಕ್ಕೆ ಬಾಳೆಹಣ್ಣೆಲ್ಲ ಆ ಕಡೆ ಈ ಕಡೆ ಎಲ್ಲ ಚೆಲ್ಬಿಟ್ಟಿದ್ವಿ, ಎಲ್ಲ ಹಸುಗಳು ತಿನ್ನತ್ತೆ ಅಂತೇಳ್ಬಿಟ್ಟು. ಆ ಕ್ಷಣಕ್ಕೆ ನಾವೆಲ್ಲ, ಅವರು ನಮಗೆ ಹೊರಗಡೆ ಕಳಿಸ್ಬಿಟ್ರು. ತುಂಬ ಹಸುಗಳು ಬರುತ್ತೆ, ಹೋಗಿ, ಬೇಡ ನೀವು ಇಲ್ಲಿರೋದು ಅಂತೇಳ್ಬಿಟ್ಟು. ಆಮೇಲೆ ನಾವು ರಾಗಿ ಹುಲ್ಲೆಲ್ಲ ತೊಗೊಂಡೋಗಿದ್ವಲ್ಲ, ಅದನ್ನೆಲ್ಲ ಹಸುಗಳಿಗೆ ಕೊಟ್ವಿ. ಏನೋ ಮನಸ್ಸಿಗೆ ಖುಷಿ ಆಯಿತು, ಸಮಾಧಾನ ಆಯಿತು. ಆ ದಿನ ಎಲ್ಲ ಒಂಥರ ಲವಲವಿಕೆಯಿಂದ ಇದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ನಮಸ್ಕಾರ.